ಲಕ್ಷ್ಮಿ 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 ಎಲ್ಲದಿ ಲಘುನ ಬಾಲೆ. ಹಾ ರೀ ಬಂದೆ ಬಂದೆ ತಡ್ರಿ. ಒಂದ್ ನಿಮಿಷ ತಡ್ರಿ, ಗ್ಯಾಸ್ ಮೇಲೆ ಹಾಲಿಟ್ಟಿನಿ. ಇದು ಕುದ್ದ ಮೇಲೆ ಬರ್ತೀನಂತ ತಡ್ರಿ. ಅಯ್ಯ ಲಕ್ಷ್ಮಿ, ಅದು ಹಾಲಿಂದೆಲ್ಲ ಆಮೇಲೆ ನೋಡ್ಕೊಳಂತೆ ಅಂತ ಮೊದ್ಲು ಬಾಯಿಲಿ ನೀ ಲಘುನ. ಅಯ್ಯೋ ದೇವ್ರೆ, ರವೆಪ್ಪ ಒಂದಟಗ ಗ್ಯಾಸಿನ ಮೇಲೆ ಹಾಲಿಟ್ಟಿನಿ ನೋಡಪ್ಪ. ನಿಮ್ಮ ಅಣ್ಣ ಕರೆಯಾಕ ಕುಂತಾರ, ಒಂದ ಸಮನ ನಾ ಹೊಕ್ಕಿನಿ. ಒಂದ್ ಸ್ವಲ್ಪ ಪುಕ್ ಬಂತಂದ್ರ ಹಾಲು ಚಲೋನ ತಂದು ಕುದ್ದ ಮೇಲೆ ಆಫ್ ಮಾಡ್ಬಿಡು ಏನ. ಸರಿ ಅತ್ಗೆಮ್ಮ. ಏನ್ರಿ ಏನಾತ್ರಿ, ಒಂದ ಸಮನ ಒದ್ರಾ ಕುಂತ ಬಿಟ್ಟಿರಲ್ಲ. ಅಡಿಗೆ ಮನ್ಯಾಗ ಕೆಲಸ ಮಾಡಕ್ ಕುಂತೀನಿ, ಇಲ್ಲ ನೀವರ ಸೀದಾ ಅಡಿಗೆ ಮನೆಗಾರ ಬರ್ಬೇಕಾ? ಇಲ್ಲಿ ಇದ್ಕೊಂಡು ಒದ್ರಿದ್ರಿ ಹೆಂಗ್ ಹೇಳ್ರಿ? ಯವ್ವಾ ತಾಯಿ, ನಿಂದ ಅಡಿಗೆ ಮನ್ಯಾಗ ಯಾವಾಗ ಕೆಲಸ ಇರಲ್ಲ ಹೇಳು, ಯಾವಾಗ್ಲೂ ಕೆಲಸ ಇದ್ದಿರ್ತೈತಿ. ನಾನೊಂದು ಖುಷಿ ವಿಷಯ ಹೇಳಾಕಂತ ನಿನಗೆ ಕರೆದಿದ್ದು. ಖುಷಿ ವಿಷಯನಾ? ಏನ್ರಿ ಅದ ಅಂತದ್ದು? ದಾರ್ಯಾಗ ಉಲ್ಲಪ್ಪಜ್ಜ ಸಿಕ್ಕಿದ್ದ. ಅದ ಎಲ್ಲೋ 3 ಕನ್ಯಾ ಅದಾವು ಚಲೋ ಅಂತ ಹೇಳಿದಲ್ಲ, ಅದ್ರಾಗ ಒಂದು ಮನೆಯರು ಬಾ ಅಂತ ಅಂದಾರಂತ. ಹುಡುಗ ಎಲ್ಲ ಹೇಳಾನಂತ ಉಲ್ಲಪ್ಪಜ್ಜ. ಇಷ್ಟು ಮನೆ ಅದಾವು, ಇಷ್ಟು ಹೊಲ ಐತಿ, ಮತ್ತು ಹೊಲದಾಗ ಮಾಡ್ಕೊಂಡು ಹೋಗಾರಂತ ಎಲ್ಲಾನು ಹೇಳಾನಂತ. ಅವರು ಒಪ್ಕೊಂಡಾರ. ಸರಿ ಹಂಗಾರ ಬಂದ್ಬಿಡ್ರಿ ನೋಡಾಕಂತಂದಾರಂತ. ಹಂಗಾಗಿ ಮಂಗಳಾರ ಹೋಗಾಕ ಎಲ್ಲ ಸಜ್ಜು ಮಾಡಿಬಿಡು. ಮಂಗಳಾರ ಚಲೋ ದಿನ ಐತಿ, ಮತ್ತು ಅಮಾಸಿ ಚಲೋ ಆತಂದ್ರೆ ಹೋಗಾಕಾಗಂಗಿಲ್ಲ ಏನ. ಅಯ್ಯ ಹೌದನ್ರಿ, ಚಲೋ ಆತು ಬಿಡ್ರಿ. ಹಂಗಾರ ಎಲ್ಲ ಒಂದು ನಮ್ದು ದ್ಯಾಮಪ್ಪನ ಮದುವೆ ಒಂದು ಆದ್ರೆ ಚಲೋ ಆತು ಅಂದಂಗೆ. ಎಷ್ಟೊತ್ತಿಗೆ ಹೋಗೋದಂತ್ರಿ ಮಂಗಳವಾರ? ಯಾರ್ಯಾರು ಹೋಗೋದು? ಈ ಸಲ ರವೆಪ್ಪನ ಕರ್ಕೊಂಡು ಹೋಗೋದು ಬೇಡ, ದ್ಯಾಮಪ್ಪನ ಅಷ್ಟೇ ಕರ್ಕೊಂಡು ಹೋಗೋಣ. ಮತ್ತು ಯಾಕಂದ್ರೆ ಈಗ ರವೆಪ್ಪನ ವಯಸ್ಸಿಗೆ ಬಂದಾನ ಮದುವೆಗೆ. ಸದ್ಯಕ್ಕೆ ರವೆಪ್ಪನ ಈ ಸಲ ಮನ್ಯಾಗ ಬಿಟ್ಟು ಹೋಗೋಣ. ನಾನು, ನೀನು, ದ್ಯಾಮಪ್ಪ, ಹುಡುಗರಂತೂ ಶಾಲೆಗೆ ಹೋಗಿರ್ತಾವು. ನಾವೊಂದು 3 ಜನ ಬೇಕಾದ್ರೆ ರಾಧವಕ್ಕನೊಬ್ಬರನ್ನ ಕರ್ಕೊಂಬಿಡು. ನಾವು ಅಷ್ಟೇ ಹೋಗಿ ಬಂದ್ಬಿಡನ್ರಿ ಅಂತ. ಉಲ್ಲಪ್ಪಜ್ಜನೂ ಬರ್ತೀನಿ ಅಂತ ಅಂದಾರೆ. ಉಲ್ಲಪ್ಪಜ್ಜ, ನಾನು ಇಬ್ಬರು, ನೀನು, ರಾಧವಕ್ಕರ್ 4 ಜನ ಅದಲ್ಲ. ನಾವು 4 ಜನ ಹೋಗಿ ನೋಡ್ಕೊಂಬಂದ್ಬಿಡನ್ರಿ ಅಂತ. ಎಣ್ಣ ನಾನು ಬರ್ತೀನಣ್ಣ. ಒಂದು ಸಲನೂ ನೀನು ನನ್ನ ಕರ್ಕೊಂಡ ಹೋಗಿಲ್ಲ ಅಣ್ಣ. ಈ ಸಲ ನಾನು ಬರ್ತೀನಣ್ಣ. ದ್ಯಾಮಪ್ಪಣ್ಣ ಒಬ್ಬನ ಹಾಕನಿಲ್ಲ, ಅಣ್ಣನ ಜೊತೆ ನಾನು ಇರ್ತೀನಂತ. ನಾನು ಬರ್ತೀನಣ್ಣ. ಏನ್ ದೊಡ್ಡ ಹಿರಿಯ ಮನುಷ್ಯ ನೋಡ ನೀನು ಮನೆಗೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕು ನೋಡ ಅಲ್ಲಿಗೆ. ಅತ್ತಿಗೆಮ್ಮ ಹೇಳತ್ತಿಗೆಮ್ಮ ಅಣ್ಣಗ ನಾನು ಬರ್ತೀನಿ ಅತ್ತಿಗೆಮ್ಮ. ಇದು ಒಂದೇ ಸಲ, ಮತ್ತೆ ಮುಂದಿನ ಸಲ ಎಲ್ಲ ಬರಂಗಿಲ್ಲ ಅಂತ. ಪ್ಲೀಸ್ ಅತ್ತಿಗೆಮ್ಮ. ನಿಂದು ಕಾಲೇಜ್ ಚಲೋ ಆಗೈತಲ್ಲ, ಕಾಲೇಜ್ಗೆ ಹೋಗಿ ಅದನ್ನ ಬಿಟ್ಟು ಇಲ್ಲಿಗೆ ಬಂದು ಏನು ಮಾಡ್ತೀರಿ? ಅತ್ತಿಗೆಮ್ಮ, ಅವತ್ತು ಒಂದಿನ ಅಷ್ಟೇ ರಜೆ ಹಾಕ್ತೀನಿ. ಇನ್ನೂ ಕಾಲೇಜ್ನಾಗ ನಮ್ದು ಪಾಠ ಎಲ್ಲ ಹೇಳಕ್ಕೆ ಚಲೋ ಮಾಡಿಲ್ಲ. ಈಗಿನ ಇನ್ನೊಂದು ರೌಂಡ್ ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಕೈತಂತ. ಅದಕ್ಕೆ ಅತ್ತಿಗೆಮ್ಮ ಪ್ಲೀಸ್ ಅತ್ತಿಗೆಮ್ಮ, ನಾನು ಬರ್ತೀನಿ ಅತ್ತಿಗೆಮ್ಮ. ಒಂದು ಸಲನೂ ಬಂದಿಲ್ಲ ಗೊತ್ತಾ? ಮುಂದೆ ನನಗೂ ಗೊತ್ತಾಗಬೇಕೇ ಬೇಡ ಹೆಣ್ಣು ನೋಡಾಕೋದಾಗ ಹೆಂಗಿರ್ಬೇಕು ಹೆಂಗಿಲ್ಲ ಅನ್ನೋದು. ಅದಕ್ಕೂ ಅತ್ತಿಗೆಮ್ಮ ಕರ್ಕೊಂಡು ಹೋಗು. ಇನ್ನ ಮುಖದ ಮೇಲೆ ಚಂದನ ತಂಗ ಮೀಸಿ ಮೂಡಿಲ್ಲ, ಆಗ್ಲೇ ಮದ್ವೆ ಕಡೆ ಲಕ್ಷ ಹೋಗೈತಾನೆ ನಿಂದ. ನಿಂದ ಮಾತ್ರ ಮದ್ವೆ ಮಾಡಂಗಿಲ್ಲ. ನಿನ್ನ ಹಿಂಗೆ ಇಟ್ಕೊಂಡ್ಬಿಡ್ತೀನಿ ಮನ್ಯಾಗ. ನಿನ್ನನ್ನು ಮದ್ವೆ ಮಾಡಿದಂದ್ರೆ ಅಷ್ಟ ಕತ್ತಿ. ಆ ಹುಡುಗಿ 2 ದಿನಕ್ಕೆ ಓಡೋಕಾಳ, ನಿನ್ ಕಾಟ ತಡಿಲಾರ್ದ. ಅಲ್ಲ ಗಂಗ, ಇನ್ನ ಚಂದನ ತಂಗ ಮೂಗಿನ ಮೇಲೆ ಮೀಸಿನೂ ಬೆಳೆದಿಲ್ಲ, ಮೂಗಿನ ಕೆಳಗಡೆ. ಆಗಲೇ ನೀನು ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡಕೊಂತೇನೆ. ಇನ್ನ ಇಬ್ಬರು ಅಣ್ಣದ ಮದುವೆ ಆಗಿಲ್ಲ. ಹಂಗ ಹೇಳಿದೆ ಅತ್ತಿಗೆಮ್ಮ, ಬಾಯಿನಾಗ ಫ್ಲೋ ಅಲ್ಲಿ ಹಂಗ ಬಂದ್ಬಿಡ್ತು. ಅತ್ತಿಗೆಮ್ಮ ನಾನು ಬರ್ತೀನಿ ಅತ್ತಿಗೆಮ್ಮ, ಪ್ಲೀಸ್ ಅತ್ತಿಗೆಮ್ಮ. ಇವಾಗ ನಿನ್ನನ್ನು ಕರ್ಕೊಂಡು ಹೋದ್ರ ಇನ್ನಿಬ್ರು ಅದಾರಲ್ಲ ಸಣ್ಣ ಮನ್ಯಾಗ ಚಿಳ್ಳಾಪಿಳ್ಳಿಗಳು, ಅವರಿಬ್ರು ಬರ್ತೀನಿ ಅಂತ ಗಂಟು ಬಿಡ್ತಾರೆ ಗೊತ್ತಾ? ಅತ್ತಿಗೆಮ್ಮ, ನೀವು ಏನೂ ತಲೆ ಕೆಡ್ಸ್ಕೊಬಿಡ್ರಿ. ನಾನು ಬರ ಕುಂತೀನಿ ಅನ್ನೋ ವಿಷಯನ ಯಾರ ಮುಂದೆ ಹೇಳಾಕೋಬೇಡ್ರಿ. ಹೆಂಗೋ ಅವರಿಬ್ರು ಬೆಳಗ್ಗೆನ ಸ್ಕೂಲ್ಗೆ ಹೋಗ್ಬಿಡ್ತಾರೆ 9 ಗಂಟೆ ಅನ್ನಷ್ಟಿಗೆ. ಅವ್ರು ಹೋದ್ಮೇಲೆಲ್ಲ ನಾವು ಹೋಗೋದು. ನಾನು ಏನಾರು ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಅತ್ತಿಗೆಮ್ಮ, ನಾನು ಬರ್ತೀನಿ. ಬೇಡ ಸುಮ್ಮನೆ ನಡಿ ನೀ ಕಾಲೇಜಿಗೆ. ಇರ್ಲಿ ಬಿಡ್ರಿ, ಅದೇನಾಕೈತಿ. ಮತ್ತೀಗ ದ್ಯಾಮಪ್ಪನ ಜೊತೆ ಇವನು ಇದ್ದಂಗೆ ಆಕೈತಿ. ಈಗ ನೀವು ಉಲ್ಲಪ್ಪಜ್ಜ ಮಾತಾಡ್ಕೊಂಡು ಕೂತ್ಕೋತೀರ, ನಾನು ರಾಧವ್ವ. ಮತ್ತು ದ್ಯಾಮಪ್ಪ ಒಬ್ಬನ ಬಿಡಲ್ಲನ, ಇವನು ಬಂದ ಅಂದ್ರೆ ದ್ಯಾಮಪ್ಪನ ಜೊತೆ ಇರ್ತಾನೆ. ಇರ್ಲಿ ತೋರಿ, ಬರ್ಲಿ. ಸರಿ ತಗೋ, ಆಯ್ತು. ನೋಡ್ಗಂಗೆ ಸುಮ್ಮನೆ ಇರಬೇಕು. ಅಲ್ಲಿ ಇಲ್ಲದೆಲ್ಲ ಉಪಾಧ್ಯಪ ಏನೂ ಮಾತಾಡಂಗಿಲ್ಲ. ಸುಮ್ಮನೆ ಕುತ್ಕೊಂಡಿರ್ಬೇಕು ಒಂದು ಕಡೆ. ಹ್ಞೂ ಅಣ್ಣ, ಏನಂದ್ರೆ ಏನೂ ಮಾತಾಡೋದಿಲ್ಲಪ್ಪ, ಸುಮ್ಮನೆ ಕುತ್ಕೊಂಡಿರ್ತೀನಂತ. ಸರಿ ಆಯ್ತು ಅಂದಂಗೆ ಈ ವಿಷಯನ ದ್ಯಾಮಪ್ಪಗೂ ಹೇಳ್ಬಿಡು. ನಾನು ಸ್ವಲ್ಪ ಹೊಲದಾಗ ಕೆಲಸ ಐತಿ, ನಾನು ಲಘುನ ಹೋಗಿ ಬಂದ್ಬಿಡ್ತೀನಿ. ಇರಿ, ಚಾ ಕಿಡಾಕೊಂತೀನಿ, ಚಾ ಕುಡಿದು ಹೋಗಂತ್ರಂತ. ಬೇಡ ಏನು ಚಾಗಿ ಏನು ಬೇಡ. ನಾವು ವಾಪಸ್ ಬರ್ತೀನಲ್ಲ, ಅವಾಗ ಬೇಕಾದ್ರೆ ಚಾ ಮಾಡ್ಕೊಡಂತೆ ಅಂತ. ಈಗ ಏನು ಬೇಡ, ನಂದು ಅರ್ಜೆಂಟ್ ಐತಿ, ಹೋಗಿ ಬರ್ತೀನ. ಹಂಗೆ ಉಲ್ಲಪ್ಪಜ್ಜಿ ಬಂದು ಹೇಳ್ಬಿಡ್ತೀನಿ, ನಾವು ಮಂಗಳವಾರ ಒಪ್ಕೊಂಡಿವಿ ಬರಾಕೊಂತೀವಿ ನೋಡಿ ಅಜ್ಜ, ನೀನು ಹೇಳ್ಬಿಡು, ಮತ್ತು ನೀನು ಬಾ ಅಂತ ಹೇಳ್ತೀನಂತ. ಹಾಂ ಸರಿ ಆಯ್ತು ತಗೋರಿ. ಅತ್ತಿಗೆಮ್ಮ, ನಮ್ಮಣ್ಣ ನಿಮಗೆ ನೋಡಕ್ಕೆ ಬಂದಾಗ ನೀವು ಹೆಂಗೆ ರೆಡಿಯಾಗಿದ್ರಿ? ಹೋಗಬೇಕಪ್ಪ, ಹೋಗು. ಅಲ್ಲಿ ಒಲಿ ಮೇಲೆ ಹಾಲಿಟ್ಟಿನಿ, ನೋಡೋಗು. ಬಂದ್ಬಿಟ್ಟ ಕೇಳಾಕ. ಅರೆ ರೇ ರೇ, ನಮ್ಮ ಅತ್ತಿಗೆಮ್ಮ ಈಗಲೂ ನೋಡು ಮದುಮಗಳ ಥರ ನಾಚ್ಕೊಂತಾರೆ. ಸಾಕು ಕಾಡ್ಸಿದ್ದು, ಹೋಗು. ದ್ಯಾಮಪ್ಪನ ರವಪ್ಪನ ಕರ್ಕೊಂಬ ಹೋಗು, ಅವರಿಗೂ ಹೇಳ್ತೈತಿ. ಸರಿ ಅತ್ತಿಗೆಮ್ಮ. ಅಂದಂಗೆ ಅತ್ತಿಗೆಮ್ಮ, ಅಣ್ಣ ಯಾಕೆ ರವೆ ಪಣ್ಣನ ಕರ್ಕೊಂಡು ಹೋಗೋದು ಬೇಡ ಅಂತಂದ? ರವೆ ಪಣ್ಣನು ಬರ್ತಿದ್ದಿಲ್ಲ ನಮ್ಮ ಜೊತೆ. ಅದೆಲ್ಲ ದೊಡ್ಡವ್ರ ವಿಷಯ, ಅದೆಲ್ಲ ನಿನಗೆ ಎದಕ್ಕೆ ಬೇಕು? ಹಿಡಿದ ಕೆಲಸ ಅಷ್ಟ ಮಾಡೋಗು.
ಹಂಗಲ್ಲ ಅತ್ತಿಗೆಮ್ಮ, ಈಗ ನಾನು ಹೆಂಗೆ ಬರಾಕಂತೀನಿ ನೋಡಿ, ಹಂಗೆ ರವೆ ಪಣ್ಣನು ಬಂದಿದ್ರು ಚಲೋ ಆಕಿತ್ತಿಲ್ಲ, ಮನ್ಯಾಗಿರೋರು ಅಷ್ಟು ನೋಡ್ಬಿಡ್ತಿದ್ವಿ ಹುಡುಗಿನ. ಏನು ಗೊತ್ತಾ, ಈಗ ನಮ್ಮ ದ್ಯಾಮಪ್ಪನಿಗಿಂತ ರವೆಪ್ಪ ಒಂದು ಸ್ವಲ್ಪ ಸಣ್ಣ ಅಂತದಾನ. ರವೆ ದ್ಯಾಮಪ್ಪಗೆ ಮತ್ತು ರವೆಪ್ಪಗೆ ನೋಡಿದ್ರೆ ರವೆಪ್ಪ ಸಣ್ಣ ಅಂತ ಚಂದ ಕಾಣಿಸ್ತಾನಲ್ಲ. ಹುಡುಗಿನ ನೋಡಕ್ಕೆ ಹೋದಾಗ ಏನಾಗ್ಬಿಡ್ತೈತಿ, ರವೆಪ್ಪನ ಒಪ್ಕೊಂಡ್ಬಿಡ್ತಾರೆ, ದ್ಯಾಮಪ್ಪನ ಒಪ್ಕೊಳಂಗಿಲ್ಲ. ಮತ್ತು ಅವಾಗ ದ್ಯಾಮಪ್ಪಗೆ ಬೇಜಾರಾಕೈತಿಲ್ಲ. ಅದಕ್ಕೋಸ್ಕರ ಆಮೇಲೆ ಹಂಗೆ ಒಪ್ಕೊಂಡ್ಮೇಲೆ ಅದು ನಮ್ಗೆ ವಾಪಸ್ ಆ ಸಂಬಂಧ ಬೆಳೆಸೋಕ್ಕೂ ಮನಸ್ಸು ಬರೋಂಗಿಲ್ಲ. ಯಾಕಂದ್ರೆ ನಾವು ದ್ಯಾಮಪ್ಪಗೆ ಅಂತ ಕರ್ಕೊಂಡು ಹೋಗಿರ್ತೀವಿ. ಆ ಸಂಬಂಧ ನಮ್ಮ ರವಪ್ಪಗೆ ಹ್ಞೂ ಅಂದ ತಕ್ಷಣ ನಾವು ಒಪ್ಕೊಂಡು ಮದುವೆ ಮಾಡಿಸ್ಬಿಟ್ರೆ ಮುಂದೆ ದ್ಯಾಮಪ್ಪಗೆ ಒಂಥರ ಅನ್ಸಕ್ಕಂತ ಬಿಡ್ತೈತಿ. ನಾನು ನೋಡಕ್ಕೆ ಹೋಗಿರೋ ಹುಡುಗಿ ನಮ್ಮ ತಮ್ಮಗೆ ಮದುವೆ ಆದ್ಲು ನೋಡು ಅಂತ ಅನಿಸ್ತೈತಲ್ಲ. ಅದಕ್ಕೋಸ್ಕರ ಅದಕ್ಕೆ ದ್ಯಾಮಪ್ಪನಷ್ಟೇ ಕರ್ಕೊಂಡು ಹೋಗ್ತೀವಿ. ದ್ಯಾಮಪ್ಪಗೆ ಹುಡುಗಿ ನೋಡಕ್ಕೆ ಹೋದಾಗ ರವಪ್ಪನ ಇಲ್ಲೇ ಬಿಟ್ಟು ಹೋಗೋದು. ಅರ್ಥ ಆತ ಹೇಳಿದ್ದು? ಓ, ಹಿಂಗೆಲ್ಲ ಆಯ್ತೇನ ಅತ್ತಿಗೆಮ್ಮ? ಹಾಂ 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 ಸರಿ ಬಿಟ್ರಿ ಅತ್ತಿಗೆಮ್ಮ. ನಾನು ಮುಂದೆ ಹುಡುಗಿ ನೋಡಕ್ಕೆ ಹೋದಾಗ ನನಗಿಂತ ಸಣ್ಣಕ್ಕಿರೋರು, ನನಗಿಂತ ಸಣ್ಣವರು ಚಂದನ ತಂಗೆ ಯಾರು ಇರ್ತಾರ ಅವ್ರನ್ನ ನಾನು ಕರ್ಕೊಂಡು ಹೋಗಲ್ಲ. ಹೋಗಬೇಕು ಹೋಗ. ಇನ್ನು ಚಂದನ ತನ್ನ ಕಾಲೇಜ್ ಮೆಟ್ಲ ಹತ್ತಿಲ್ಲ, ಆಗಲೇ ತನ್ನ ಮದುವೆ ವಿಷಯ ತನ್ನ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡ. ಹೋಗ. ಮುಂದಾಲೋಚನೆ ಇರ್ಬೇಕು ಅತ್ತಿಗೆಮ್ಮ, ಮುಂದಾಲೋಚನೆ. ಫ್ಯೂಚರ್ ಬಗ್ಗೆ ಈಗಿಂದನೇ ಥಿಂಕ್ ಮಾಡ್ಕೊತಿರ್ಬೇಕು, ಗೊತ್ತಾ? ನೀನು ಆಮೇಲೆ ಟ್ಯಾಂಕ್ ಮಾಡ್ಕೊತೀರಂತೆ ಅಂತ ಮೊದಲು ಹೋಗು. ಅಯ್ಯೋ ಅತ್ತಿಗೆಮ್ಮ, ಅದು ಥ್ಯಾಂಕ್ ಅಲ್ಲ, ಥಿಂಕ್ ಅಂದ್ರೆ ಯೋಚನೆ ಮಾಡೋದು. ಈಗೇನು ನೀನೇನು ಹೋಗಿ ಅವರಿಬ್ಬರನ್ನ ಕರ್ಕೊಂಡ್ ಬರ್ತೀಯ ಅಥವಾ ನಾನು ಹೋಗ್ಲಾ? ಅತ್ತಿಗೆಮ್ಮ, ಓಕೆನೆ ಓಕೆನೆ. ಹಲೋ ರವಿ ಬ್ರದರ್ ಆ್ಯಂಡ್ ದ್ಯಾಮಪ್ಪ ಬ್ರದರ್, ಅತ್ತಿಗೆಮ್ಮ ನಿಮಗೋಸ್ಕರ ಕರಿತಾ ಇದ್ದಾರೆ, ಕಾಯ್ತಾ ಇದ್ದಾರೆ, ಬೇಗ ಬರ್ಬೇಕಂತೆ. ಏನತ್ತಿಗೆಮ್ಮ, ಏನೋ ಕರೆದ್ರಂತ? ದ್ಯಾಮಪ್ಪ ಮಂಗಳವಾರ ದಿನ ಕನ್ಯಾ ನೋಡಕ್ಕೆ ಹೋಗೋದೈತಿ. ಮಂದಿನ ಅವತ್ತು ಹೊಲಕ್ಕೆ ಗಿಲಕ್ಕೆ ಎಲ್ಲೂ ಹೋಗೋದಿರುವ ಬೇಡ. ಅವತ್ತೊಂದಿನ ಬೇಕಾದ್ರೆ ರವಪ್ಪ ನೀನೇ ಇದ್ದು ಒಂದು ಸ್ವಲ್ಪ ಹೊಲದ ಮನೆ ಕಡೆ ಎಲ್ಲ ಲಕ್ಷ್ಯ ಕೊಡು. ನಾನು ಮತ್ತು ದ್ಯಾಮಪ್ಪ ನಿಮ್ಮಣ್ಣ ಎಲ್ಲ ಹೋಗಿ ಬರ್ತೀವಿ. ಅಲ್ಲ ಅತ್ತಿಗೆಮ್ಮ, ನೀವೇ ಹೋಗಿ ಬಂದುಬಿಡ್ಬೇಕಿಲ್ರಿ, ಮತ್ತು ನಾನು ಇದು ಕನ್ನಡಕ್ಕೆ ಬರೋದು ನಿಮ್ಗೆ ಇಷ್ಟ ಆದ್ರೆ ಸಾಕು, ನನಗೂ ಇಷ್ಟ ಆದಂಗೆ. ಅಯ್ಯ ಹಂಗಂದ್ರೆ ಹೆಂಗಪ್ಪ, ನೀ ಮದುವೆ ಆಗೋ ಹುಡುಗಿ ನೀನು ನೋಡಬೇಕಿಲ್ಲ? ಹಂಗೆ ಮದುವೆ ಆಗೋ ಹುಡುಗಿಗೂ ಹುಡುಗ ಹೆಂಗದಾನಂತ ನೋಡ್ಬೇಕಂತ ಆಸೆ ಇರ್ತೈತಿಲ್ಲ. ಅದಕ್ಕೆ ನೀನು ಬಾ, ಹೋಗೋಣ. ನೋಡಿ ಇದೇನು ಒಂದು 2 ತಾಸು ಆಕೈತೆ ಆಟ. ಲಘುನ ಹೋಗಿ ನೋಡ್ಕೊಂಡು ಬಂದ್ಬಿಡೋಣಂತ, ಸರಿನಾ? ಸರಿ ಆಯ್ತು ತಗೋರಿ ಅತ್ತಿಗೆಮ್ಮ, ನೀವು ಹೆಂಗೆ ಅಂತೀರಿ ಹಂಗೆ ಮಾಡ್ತೀನಿ. ರವಪ್ಪ ಮಂಗಳವಾರ ದಿನ ನಾವು ಅಲ್ಲಿ ಹೋಗ್ತೀವಲ್ಲ, ಹೋಗಿ ಬರೋದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬೋದು. ನೀವು ಹೊಲದ ಕಡೆ ಮನೆ ಕಡೆ 2 ಕಡೆ ಲಕ್ಷ್ಯ ಇರಬೇಕು. ಅಂದಂಗೆ ಹುಡುಗರು ಏನು ಶಾಲೆಗೆ ಹೋಗಿರ್ತಾವೆ, ಅವು ಬರೋದ ಸಂಜೆ ಆಕೈತಿ, ಅಷ್ಟೊತ್ತಿಗೆ ನಾವು ಆಗಲೇ ಬಂದ ಇರ್ತೀವಿ. ಒಂದು ಸ್ವಲ್ಪ ಹುಡುಗರ ಕಡೆ ಎಲ್ಲ ಕಡೆನೂ ಲಕ್ಷ್ಯ ಇರ್ಬೇಕು ನಿಂದು. ಏನು ನಿನ್ನೂ ಕರ್ಕೊಂಡು ಹೋಗಿದ್ವಿ, ಮತ್ತು ಮನೆ ತಲೆ ಯಾರೊಬ್ರು ಇರಾಕಬೇಕಲ್ಲ, ಹೊಲದಾಗೂ ಯಾರು ಇರಾಕಬೇಕಲ್ಲ. ಅದಕ್ಕೆ ನೀನು ಇಲ್ಲೇ ಮನೆಯಾಗಿರ್ತೀಯ? ಸರಿ ಅತ್ತಿಗೆಮ್ಮ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಮನೆ ಕಡೆ ಹುಡುಗರ ಕಡೆ ಹೊಲದ ಕಡೆ ನಾನು ನೋಡ್ಕೋತೀನಂತ, ನೀವು ಅಣ್ಣ ಎಲ್ಲ ಆರಾಮಾಗಿ ಹೋಗಿ ಬರ್ರಿ. ದ್ಯಾಮಪ್ಪ ಇದು ಮತ್ತು ಸೋಮವಾರ ಆಗಂಗಿಲ್ಲ. ಆಯ್ತವಾರ ದಿನ ನಾ ಚಂದನ ತಂಗ ದಾಡಿ ಗಿಡಿ ಮಾಡಿಸ್ಕೊಂಡು ಕೂದಲಾಗಿಲ್ಲ ಚಂದನ ತಂಗ ಕಟ್ ಮಾಡಿಸ್ಕೊಂಡು ಚಂದನ ತಂಗ ರೆಡಿಯಾಗಿ ಹಿಂಗೆ ಹೆಂಗಿದ್ದೀನಿ ಹಂಗೆ ಬರ್ತೀನಂತ ಮಾಡಕ್ಕೆ ಹೋಗ್ಬೇಡ. ಏನು ಈಗಿನ ಕಾಲದ ಹುಡುಗಿಯರಿಗೆ ಹುಡುಗ ಚಂದ ಇರ್ಬೇಕು, ಗೊತ್ತನ? ಸರಿ ಆಯ್ತು ತಗೋರತ್ತಿಗೆಮ್ಮ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡ್ತೀನಿ. ಸರಿ ಆತಾತು. ನಿಂಗೇನಾರು ಗೊತ್ತಾಗಲಿಲ್ಲ ಅಂದ್ರೆ ಗಂಗಪ್ಪ ಕೇಳು, ಗಂಗ್ಯಾಗ ಎಲ್ಲ ಅನುಭವ ಐತೆ. ಹೌದಿಲ್ಲ ಗಂಗೆ? ಅಯ್ಯೋ ಅತ್ತಿಗೆಮ್ಮ, ಹುಡುಗಿ ನೋಡಕ್ಕೆ ಹೋದಾಗ ಹಂಗೆ ಹೆಂಗೆ ರೆಡಿ ಆಗ್ಬೇಕಂದ್ರೆ ಹುಡುಗ, ನೀವೇನೋ ತಲೆ ಕೆಡ್ಸ್ಕೊಬೇಡ್ರಿ ಅತ್ತಿಗೆಮ್ಮ, ಅಣ್ಣನ ನಾನಾ ರೆಡಿ ಮಾಡ್ತೀನಿ ನೋಡಂತ್ರಿ ಅಂತ. ನೀನು ಎಷ್ಟು ಜನ ಹುಡುಗಿನ ನೋಡಕ್ಕೆ ಹೋಗಿದ್ದಿಲ್ಲೇ, ಅನುಭವ ಇರಾಕ ನಿನಗೆ? ಅಣ್ಣ, ಕೆಲವೊಂದಕ್ಕೆಲ್ಲ ಅನುಭವ ಇರಲೇಬೇಕಂತ ಏನಿಲ್ಲ, ನಾಲೆಜ್ ಇದ್ರೆ ಸಾಕು. ಆ ನಾಲೆಜ್ ನನಗೈತಣ್ಣ, ನೀನೇನು ತಲೆ ಕೆಡ್ಸ್ಕೊಬೇಡ. ಮಂಗಳವಾರ ನಿನ್ನ ಮದುಮಗ ರೆಡಿ ಮಾಡ್ದಂಗೆ ಮಾಡ್ತೀನಿ. ಹುಡುಗಿ ನಿನ್ನ ನೋಡೋದ ತಡ, ಆಹಾ ನನಗೆ ಈ ಹುಡುಗನ ಬೇಕು, ಈ ಹುಡುಗನ ಜೊತೆನ ನಾ ಮದುವೆ ಆಗೋದು, ಇಲ್ಲಾಂದ್ರೆ ನಾ ಮದುವೆನೇ ಆಗಲ್ಲ ಅಂತ ಅನ್ಬೇಕು. ಹಂಗೆ ರೆಡಿ ಮಾಡ್ತೀನಿ, ನೋಡ್ತೀರಣ್ಣ ನಿನ್ನ. ಅಯ್ಯ, ನಾನು ನಿಜಾನ ಹೇಳಾಕೊಂತೀನಿ, ನೀವೆಲ್ಲರೂ ನಗಾಕೊಂತೀರಲ್ಲ. ಲೇ, ಮೊದಲು ನಿನ್ನ ಮುಖ ನಾವು ಕನ್ನಡಿಯಾಗ ನೋಡ್ಕೊ, ಆಮೇಲೆ ಅಣ್ಣನ ರೆಡಿ ಮಾಡಂತಿರ್ತೆ. ನೀನೇನು ತಲೆ ಕೆಡ್ಸ್ಕೊಬೇಡ. ನಮ್ಮ ಅಣ್ಣನ ಹೆಂಗೆ ರೆಡಿ ಮಾಡ್ಬೇಕಂತ ನನಗೆ ಚಂದನತ್ತಂಗೆ ಗೊತ್ತೈತಿ. ತಪ್ಪಕ್ಕೆ ಬಾಯಿ ಮುಚ್ಕೊಂಡು ಕಾಲೇಜ್ಗೆ ಹೋಗಿ ಸಾಕು. ಸರಿ ಅಣ್ಣ, ನಾನು ನೋಡ್ತೀನಿ ಅದು ನೀನು ಅಣ್ಣಗೆ ಅದು ಹೆಂಗೆ ರೆಡಿ ಮಾಡ್ತಿ ಅಂತ ನಾನು ನೋಡ್ತೀನಿ. ಅವತ್ತು ನಾನು ಕಾಲೇಜ್ಗೆ ಹೋಗಂಗಿಲ್ಲ, ನಾನು ರಜೆ ಹಾಕಿನಿ, ನೋಡ್ತೀನಿ ಅಣ್ಣಗೆ ನೀನು ಹೆಂಗೆ ರೆಡಿ ಮಾಡ್ತಿ ಅಂತಂದು. ಸಾಕು ಜಗಳ ಆಡಿದ್ದು ನಡೀರಿ, ಚಾಕಿಡ್ತೀನಿ, ಚಾ ಕುಡಿ ಅಂತ.